ಫಸ್ಟ್ ಡೇ ಇಂದ ಲಾಸ್ಟ್ ಎಂಡ್ ತನಕ ನಾವು ಟ್ಯಾಬ್ಲೆಟ್ಸ್ ಹಾಕೊಂಡೇ ಮಾಡ್ತಾ ಇದ್ದಿದ್ದು. ಅದು ಎಲ್ಲರೂ ಹೇಳಿದ್ರು ಸರ್ ಬೇಡ ಬೇಡ ಅದನ್ನ ಮಾಡೋದೇ ಬೇಡ, ನಿಂಗೆ ತುಂಬಾ ಹುಷಾರಿಲ್ಲ, ಬೇಡ ಅದನ್ನ ಏನಾದ್ರು ಚೇಂಜ್ ಮಾಡೋಣ ಅಂತ. ಬಟ್ ಸರ್ ಗೊತ್ತಲ್ವಾ, ಅದೇ ಹೇಳ್ದೆ ಅಲ್ಲ, ಆ ಜ್ವರದಲ್ಲಿ ಆ 26 hours ಶೂಟ್ ಮಾಡೋದಿದೆ ಗೊತ್ತಾ ಸರ್, ಆ ಡೆಡಿಕೇಶನ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್. ಇನ್ನೊಂದು ಸಾಂಗ್ ಎಲ್ಲಿ ಶೂಟ್ ಮಾಡಿದೆ ಅಂದ್ರೆ ಇಲ್ಲೇನಾ ಹೊರಗಡೆ? ಇಲ್ಲೇ ಹೊರಗಡೆ. ಇನ್ನ ತುಂಬಾ ಒಳ್ಳೆ ಪಾಠ ಮಾಡಿದ್ದಾರೆ ಡೈರೆಕ್ಟ್. ಇಷ್ಟೇ ಮಾತಾಡ್ರಿ, ಇದನ್ನೆಲ್ಲ ಹೇಳ್ಬೇಡ್ರಿ. ಜೀವನಕ್ಕಾಗುವಷ್ಟು ನಾನು ಕಲಿತೆ ಸರ್ ಇದರಲ್ಲಿ. ಎಲ್ರೂ ಈಕ್ವಲ್ ಆಗಿ ನೋಡೋದಾಗ್ಲಿ ಆ್ಯಂಡ್ ಅವ್ರ ಬಿಹೇವಿಯರ್ ಆಗಿರ್ಬೋದು, ಆ್ಯಸ್ ಅನ್ ಆರ್ಟಿಸ್ಟ್ ನೀನು ಹೆಂಗಿರಬೇಕು ಆ್ಯಂಡ್ ಅವ್ರ ಅಭಿಮಾನಿಗಳನ್ನ ಟ್ರೀಟ್ ಮಾಡೋದಾಗಿರ್ಬೋದು. ಸೊ ಅವ್ರು ಹೇಳ್ಕೊಟ್ಟಿರೋದು ಅವರೇ ಎಲ್ಲ ಅಂತ. ಡೆವಿಲ್ಲು ಒಂದಷ್ಟು ಶೂಟ್ ಆಗುತ್ತೆ. ಶೂಟ್ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಆಗುತ್ತೆ. ಆ ಬ್ರೇಕ್ ಆದಮೇಲೆ ಮತ್ತೆ ದರ್ಶನ್ ಸರ್ ಸೆಟ್ಟಿಗೆ ಬರ್ತಾರೆ. ಇದಾದ ಮೇಲೆ ಒಂದಷ್ಟು ನಾನು ಮೇಕಿಂಗ್ ನೋಡಿದಾಗ ಅದೇ ಅವ್ರಿಗೆ ಪೇಯ್ನ್ ಇತ್ತು, ವರ್ಕ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಟಾಕ್ಸು ಬಂತು. ಸೊ ನೀವೆಲ್ಲ ಸೆಟ್ಟಲ್ಲಿ ಇದ್ದವರು, ನೀವೆಲ್ಲ ಜೊತೆ ಕೆಲಸ ಮಾಡಿದವರು, ನೀವು ಕಂಡಂತೆ ಆ ಸಿಚುವೇಶನ್ಸ್ ಹೇಗಿತ್ತು ಅಂತ? ಏನೂ ಚೇಂಜ್ ಆಗ್ತಾ ಇರಲಿಲ್ಲ ಸರ್ ನಮಗೆ. ಸಿನಿಮಾ ಸೆಟ್ ಅಂದರೆ ಅದು ಸಿನಿಮಾ ಅಷ್ಟೇ. ಅದ್ರದ್ದು ಅದು ಆಚೆಗಡೆ ಇವಾಗ ನಾವೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಬಂದಾಗ ನಮ್ಮ ಪರ್ಸನಲ್ ಲೈಫ್ ನಮ್ದು ಏನೇ ಇರ್ಬೋದು ಸರ್, ನಾವು ಆಚೆ ಇಟ್ಟು ಬರ್ತೀವಿ. ಬಿಕಾಸ್ ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ. ಸೊ ಅದು ನಮ್ಮ ಸೆಟ್. ಸೊ ಅಲ್ಲಿ ಒಂದು ದಿನಾನೂ ಅಳ್ಕು ಅಥವಾ ನಮಗೇನಾದರೂ ಎಫೆಕ್ಟ್ ಆಗ್ತಿದೆ ಬೇರೆ ಯಾವುದರಿಂದ ಯಾವತ್ತೂ ಆಗಿಲ್ಲ ಸರ್ ನಮಗೆ. ನಾಟ್ ಈವನ್ ಅ ಸಿಂಗಲ್ ಡೇ. ಇಟ್ ವಾಸ್ ಎಂಟೈರ್ಲಿ ಅಬೌಟ್ ಡೆವಿಲ್ ಅಷ್ಟೇ. ನಾನು ಅದ್ರಲ್ಲಿ ಪಾತ್ರ, ನಾನೊಂದು ಕ್ಯಾರೆಕ್ಟರ್, ಅದರಲ್ಲಿ ಸರ್ ಇಸ್ ಒನ್ ಕ್ಯಾರೆಕ್ಟರ್, ಬೇರೆ ಕ್ಯಾರೆಕ್ಟರ್ಸ್ ಇರ್ತೀವಿ. ಇಟ್ಸ್ ಆಲ್ ಅಬೌಟ್ ದ ಡೆವಿಲ್ ಅಷ್ಟೇ. ಬೇರೆ ಯಾವ ವಿಚಾರ ನಮ್ಗೆ ಯಾವತ್ತಿಗೂ ಬಾದರ್ ಮಾಡಿಲ್ಲ. ನಾ ಕೇಳ್ತಿರೋದೇನಂತಂದ್ರೆ, ಅವರು ವರ್ಕ್ ಮಾಡುವಂಥ ಟೈಮಲ್ಲಿ ಬ್ಯಾಕ್ ಪೇನ್ ತುಂಬ ಇತ್ತು, ನಿಮ್ಮನ್ನೆಲ್ಲ ಎತ್ಕೋಬೇಕಾಗಿತ್ತಂತೆ. ಕೆಲವೊಂದು ಸನ್ನಿವೇಶಗಳನ್ನ ಅಂದ್ರೆ ಅದನ್ನ ತೋರಿಸ್ಕೊಳ್ಳೋದಂಗೆ ಅವ್ರು ಮಾಡುವಂತ ಹೊತ್ತಲ್ಲಿ ಅಂದ್ರೆ ತುಂಬಾ ಓದಾಡ್ತಿದ್ರು ಕ್ಯಾಮ್ರಾ. ಡೆಫಿನೆಟ್ಲಿ ಅಂದ್ರೆ ನಾವು ದಿನನಿತ್ಯ ನೋಡ್ಕೊಂಡು ಬಂದಿರುವಂತದ್ದು ಸರ್ ಇದು. ನಾಟ್ ಇವನ್ 1-2 ದಿನ ಅಂತಲ್ಲ ಸರ್, ಇವರು ಎಂಟೈರ್ ದಿನ ಫಸ್ಟ್ ಡೇ ಇಂದ ಲಾಸ್ಟ್ ಎಂಡ್ ತನಕ ನಾವು ಟ್ಯಾಬ್ಲೆಟ್ಸ್ ಹಾಕೊಂಡೇ ಮಾಡ್ತಾ ಇದ್ದಿದ್ದು. ಹಿ ವಾಸ್ ಆಲ್ವೇಸ್ ಇನ್ ಪೇನ್. ಅವ್ರು ಸಿಕ್ಕಾಪಟ್ಟೆ ಪೇನ್ ಅಲ್ಲಿದ್ರು. ಅಂಡ್ ಎಸ್ಪೆಷಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಯ್ತು ಗೊತ್ತಾ ಸರ್, ದಾಟ್ ವಿಡಿಯೋ ಮಲ್ಕೊಂಡಿದ್ರು ಅವರು. ಸೊ ಆ ಸಿಚುವೇಶನ್ಸ್ ವೆರಿ, ಅದು ಇಟ್ಸ್ ನಾಟ್ ಲೈಕ್ ಹಾರ್ಟ್ ಆಫ್ ದ ಸಿನಿಮಾ, ಬಟ್ ಅದು ಆ್ಯಕ್ಚುಲಿ ತುಂಬ ಮ್ಯಾಟರ್ ಆಗುತ್ತೆ ಆ ಒಂದು ಸಿಚುವೇಶನ್. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರ್ಗೆ ಆ್ಯಕ್ಚುಲಿ ಬ್ಯಾಕ್ ಪೇನ್ ಕೂಡ. ಅದು ಎಲ್ಲರೂ ಹೇಳಿದ್ರು ಸರ್ ಬೇಡ ಬೇಡ ಅದನ್ನು ಮಾಡೋದೇ ಬೇಡ, ನಿಂಗೆ ತುಂಬ ಹುಷಾರಿಲ್ಲ, ಬೇಡ ಅದನ್ನು ಏನಾದ್ರು ಚೇಂಜ್ ಮಾಡೋಣ ಅಂತ. ಬಟ್ ಸರ್ಗೆ ಗೊತ್ತಲ್ವಾ, ಒಂದು ಸಿಂಪಲ್ ಸೀನ್ನ ಚೇಂಜ್ ಮಾಡೋಕ್ಕೂ ಅದ್ರ ಹಿಂದೆ ಎಷ್ಟು ಜನದ ಶ್ರಮ ಇರುತ್ತೆ. ಅದನ್ನು ಎಷ್ಟೋ ವರ್ಷಗಳಿಂದ ಅದನ್ನು ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿರ್ತಾರೆ. ಸಡನ್ ಆಗಿ ಚೇಂಜ್ ಮಾಡು ಅಂದರೆ ಅವ್ರಿಗೂ ಟೈಮ್ ಕಿಲ್ ಆಗುತ್ತೆ, ಟೈಮ್ ತಗೊಳ್ಳತ್ತೆ. ಏನು ಮಾಡ್ಬೋದು ಅಲ್ವಾ, ಎಂಟೈರ್ ಸೀನ್ನೇ ಚೇಂಜ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಬಾರ್ದು ಅಂತ, ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಎತ್ಕೊಂಡ್ರು ಸರ್, ನಾನು ಅವ್ರ ಹೆಗ್ಲಲ್ಲೇ ಇದ್ದೆ. ಹಿ ವಾಸ್ ಶಿವರಿಂಗ್, ಗೊತ್ತಾಗ, ಹಿ ವಾಸ್ ಸ್ವೆಟ್ಟಿಂಗ್, ಹಿ ವಾಸ್ ಶಿವರಿಂಗ್. ಆಗ್ತಿರ್ಲಿಲ್ಲ ಅವ್ರಿಗೆ, ಜ್ವರ ಬೇರೆ ಇತ್ತು ಆ ದಿನ ಅವ್ರಿಗೆ. ಬಟ್ ಎಷ್ಟು ಜೋಪಾನವಾಗಿ ಎತ್ಕೊಂಡ್ರು ಅಷ್ಟೇ ಜೋಪಾನವಾಗಿ ಇಳಿಸ್ಬಿಟ್ಟು ಅಲ್ಲಿ ಮಲ್ಕೊಂಡ್ರು. ಆಗಿಲ್ಲ ಅಂದರೆ ಟೇಕ್ ಓಕೆ ಅಂದ ತಕ್ಷಣ ಮಲ್ಕೊಂಡ್ರು ಸರ್ ಅವರು. ಸೊ ಇಟ್ ವಾಸ್ ವೆರಿ ಹಾರ್ಡ್ ಟು ವಾಚ್ ಹಿಮ್ ಇನ್ ದಟ್ ವೇ. ಅಂಡ್ ಜೈಪುರ್ದು ಸ್ಕೆಡ್ಯೂಲ್ ಕೇಳ್ಪಟ್ಟೆ, 24 hours ಅಲ್ಲಿ 26 hours ನಾನ್ ಸ್ಟಾಪ್ ಶೂಟ್ ಮಾಡಿದ್ರಂತೆ. ನಾನ್ ಸ್ಟಾಪ್. ನಾನಾದ್ರೂ ಗ್ಯಾಪ್ ಅಲ್ಲಿ ಹೋಗಿ ಮಲಗ್ತಾ ಇದ್ದೆ. ನನ್ಗಾದ್ರೂ ಸ್ವಲ್ಪ ಸರ್ ಸೀನ್ಸ್ ಜಾಸ್ತಿ ಇರೋದ್ರೆ ನಾನು ಗ್ಯಾಪ್ ಅಲ್ಲಿ ಹೋಗಿ ಮಲಗ್ತಾ ಇದ್ದೆ, ಫ್ರೆಶ್ ಆಗಿ ಬರ್ತಾ ಇದ್ದೆ. ಬಟ್ ಆದ್ರೂ 24 hours ಶೂಟ್ ಮಾಡಿದೀವಿ. ಬಟ್ ಅದೇ ಹೇಳ್ದೆ ಅಲ್ಲ, ಆ ಜ್ವರದಲ್ಲಿ ಆ 26 hours ಶೂಟ್ ಮಾಡೋದಿದೆ ಗೊತ್ತಾ ಸರ್, ಆ ಡೆಡಿಕೇಶನ್ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಡೂ ಇಟ್. ಆ ಸಿಚುವೇಶನ್ ಅಲ್ಲಿ ನಾನು ಇರ್ತಿದ್ರು ನಾನು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸರ್. ಅವ್ರು ಸುಡ್ತಾ ಇತ್ತು ಅವ್ರ ಮೇ ಅದನ್ನ. ಬಟ್ ಆದ್ರೂ ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, ಸಂಜೆ ಒಂದಿಷ್ಟು ಊಟಕ್ಕೇನೋ ಬ್ರೇಕ್ ತಗೊಂಡಿದ್ದಾರೆ ಬಿಟ್ರೆ ಮಾಡ್ತಾ ಇದ್ರು ಸರ್ ಅವರು. ಮತ್ತೆ ಈ ಒಂದೇ ಸಾಂಗ್ ಇರೋದು ಸಿನಿಮಾದಲ್ಲಿ? ಇಲ್ಲಪ್ಪ, ಅಂದ್ರೆ ನಂದು ಸರ್ ಕಾಂಬಿನೇಷನ್ ಇಲ್ಲ, ಇನ್ನೊಂದಿದೆ. ಐ ಥಿಂಕ್ ಅದು ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ತರ ಥಿಯೇಟರ್ ಅಲ್ಲೇ ಬರುತ್ತೆ ಅನ್ಸುತ್ತೆ. ಸೊ ಓಕೆ. ಸೊ ತುಂಬ ದೊಡ್ಡ ಟೆಕ್ನಿಕಲ್ ಟೀಮ್, ಅಂದರೆ ಅಜ್ನೀಶ್ ಇದ್ದಾರೆ, ಸೊ ಒಳ್ಳೆ ರೈಟರ್ಸ್ ಇದ್ದಾರೆ, ಆ್ಯಂಡ್ ಕಾಂತರಾಜ್ ಅವರು ರೈಟಿಂಗ್ ಮಾಡಿದ್ದಾರೆ ಫಿಲಮ್ಗೆ. ಸೊ ಈ ಒಂದು ಪಾರ್ಟ್ ಬಗ್ಗೆ ಮಾತಾಡೋದ, ಬೀಂಗ್ ಅ ಹೀರೋಯಿನ್, ಮೊದಲನೇ ಹೀರೋಯಿನ್, ಮತ್ತು ಈ ಥರ ಆ ಕನೆಕ್ಷನ್ಸ್ ಹೇಗಿತ್ತು, ಮತ್ತು ಅವರೊಟ್ಟಿಗಿನ ಕೆಲಸ ಹೇಗಿತ್ತು ನಿಮ್ಮ ಈ ಒಂದು ಜರ್ನಿಲಿ? ಯಾರ ಜೊತೆ ಅಂದರೆ ಈಗ ರೈಟರ್ಸ್ ಆಗಲಿ ಡೈಲಾಗ್ ಹೇಳ್ಕೊಟ್ಟಿರ್ತಾರೆ, ಬ್ಯೂಟಿಫುಲ್ ಟೀಮ್ ನಮ್ದು, ತುಂಬಾ ಒಳ್ಳೆ ಟೀಮ್. ಎಸ್ಪೆಷಲಿ ಈ ಸಿನಿಮಾ ಡಿಸೈನ್ ಬಗ್ಗೆ ತುಂಬಾ ಕುತೂಹಲ. ಯಾಕಂದ್ರೆ ಪ್ರಕಾಶ್ ಅವ್ರ ಸಿನಿಮಾ ಅಂದ್ರೆ ಅವ್ರದ್ದೊಂದು ಸಿಗ್ನೇಚರ್ ಬೇರೆ ಇರುತ್ತೆ, ಅವ್ರದ್ದೊಂದು ಕಲರ್ ಪ್ಯಾಲೆಟೇ ಬೇರೆ ತರ ಇರುತ್ತೆ, ಅವ್ರದ್ದು ಟ್ರೀಟ್ಮೆಂಟೇ ಬೇರೆ ತರ ಇರುತ್ತೆ. ಎಸ್ಪೆಷಲಿ ಆರ್ಟಿಸ್ಟ್ಗಳನ್ನ ಅವರು ತೋರಿಸೋ ರೀತಿನೇ ಹಾಗಾಗಿ ಬ್ಯೂಟಿಫುಲ್ ಟೀಮ್ ಸರ್ ನಮ್ದೆಲ್ಲ. ಒಂಥರ ಫ್ಯಾಮಿಲಿ ತರ ಕೆಲಸ ಮಾಡಿದ್ವಿ. ಸೊ ಚಿಕ್ಕ ಪುಟ್ಟದ ಅಂದ್ರೆ
ಎಲ್ಲ ಕುತ್ಕೊಂಡು ಮಾತಾಡೋ ಥರ ಇತ್ತು, ಎಲ್ಲರ ಹತ್ರ ಡಿಸ್ಕಸ್ ಮಾಡೋ ಥರ ಇತ್ತು, ಆ ಸ್ಪೇಸ್ ಇತ್ತು, ಎಲ್ಲರೂ ಸೆಟ್ಟಲ್ಲೇ ಇರ್ತಾ ಇದ್ರು, ಏನಾದ್ರು ಚೇಂಜಸ್ ಇರ್ತಿದ್ರೆ ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಮಾತಾಡೋದು ಅದು ಇದು ಪ್ರತಿಯೊಂದು ಇರೋದ್ರಿಂದ ಆ ಬಾಂಡಿಂಗ್ ಇತ್ತು ನಮ್ಮಲ್ಲಿ. ಸೊ ಐ ಥಿಂಕ್ ಅದು ಈ ಥರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ಇಡೋಕ್ಕೆ, ಜನರ ಮುಂದೆ ಇಡೋಕ್ಕೆ ಐ ಥಿಂಕ್ ಇಟ್ ವಾಸ್ ಹೆಲ್ಪ್ಫುಲ್ ಬಿಕಾಸ್ ದಟ್ ಬಾಂಡಿಂಗ್ ಇದೆ ಗೊತ್ತಾ ಸರ್ ಎಲ್ಲ ಟೀಮ್ ಜೊತೆ. ಐ ಥಿಂಕ್ ದಟ್ ವಾಸ್ ವಂಡರ್ಫುಲ್. ಎಲ್ಲರೂ ಯಾ ಸೊ ಕಾಸ್ಟ್ಯೂಮ್ ಕೂಡ ಅಷ್ಟೇ, ನಾವು ಎಷ್ಟು ಕಂಫರ್ಟೇಬಲ್ ಆಗಿದ್ದೀವಿ ಫಸ್ಟ್ ನಮ್ಮ ಹತ್ರ ಕೇಳಿಕೊಂಡು ಎಷ್ಟು ಕಂಫರ್ಟೇಬಲ್ ಆಗಿದೆಯಾ ಅದು ಇದು ಎಲ್ಲ ಕೇಳಿಕೊಂಡು ಸರ್ ನಮ್ಮನ್ನು ಮಾಡಿರೋದು, ಬಿಟ್ಟರೆ ಎಲ್ಲ ನಮ್ಮ ಒಪ್ಪಿಗೆಯಿಂದನೇ ಮಾಡಿರೋದು ಸರ್. ಸಂತು ಮಾಸ್ಟರ್ ಕೊರಿಯೋಗ್ರಫಿ ಸಿಂಗಲ್ ಕಾರ್ಡ್ ಈ ಸಿನಿಮಾಲಿ. ದರ್ಶನ್ ಅವ್ರ ಸಿನಿಮಾಗಳಂದ್ರೆ ಇಬ್ರು ಇರ್ತಾರೆ, ಹೌದು. ಸೊ ಫಸ್ಟ್ ಟೈಮ್ ಅವ್ರಿಗೊಂದು ಒಳ್ಳೆ ಅವಕಾಶ. ಮಾಸ್ಟರ್ ಪೀಸ್ ಅವರಂತೂ ಎಲ್ಲ ಹೌದು. ಈಸ್ ಲೈಕ್ ಒನ್ ಆಫ್ ಮೈ ಫೇವ್ರೇಟ್ ಕೊರಿಯೋಗ್ರಾಫರ್. ಅವರು ತುಂಬಾ ಅದ್ಭುತವಾಗಿ ಅಂದ್ರೆ ನಮ್ಗೆ ಇಷ್ಟ ಆಗುತ್ತೆ, ಅದು ನಮ್ ಕಂಫರ್ಟೇಬಲ್ ಏನು ಅದನ್ನೆಲ್ಲ ತಿಳ್ಕೊಂಡು ಓಕೆ ಮಾಸ್ಟರ್ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಕಾಸ್ಟ್ಯೂಮ್ ಅಲ್ಲ ಅದು ಇದು ಆ ಟಕ್ ಆನ್ ಸ್ಪಾಟ್ ಅಲ್ಲಿ ಚೇಂಜ್ ಮಾಡೋರು. ಇಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯ್. ತುಂಬಾ ಖುಷಿ ಆಗುತ್ತೆ ಸರ್. ನೀವು ಹ್ಯಾವ್ ಟು ವಾಚ್. ಅದು ಬೇರೆ ಇನ್ನೊಂದು ಸಾಂಗ್ ಕೂಡ ಇದೆ, ಅದನ್ನು ನೋಡಿದಾಗ ನೀವು ಅಂದ್ರೆ ಬರತ್ತೆ ಏನ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಅಂತ. ಇಸ್ ಲೈಕ್ ಅಷ್ಟು ಟ್ಯಾಲೆಂಟ್ ಸರ್ ಅವರು. ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಆಕ್ಚುಲಿ ನಮ್ಮ ಕೊರಿಯೋಗ್ರಾಫರ್. ಸೊ ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ, ನಮ್ಮ ಸಂತು ಮಾಸ್ಟರ್ ಜೊತೆ ಎಲ್ಲ ಕೆಲಸ ಮಾಡಿರೋ ತುಂಬಾ ಖುಷಿ ಇದೆ ಸರ್. ಅಂಡ್ ಒಂದೇ ಒಂದು ಸಾಂಗ್ ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗೋದಕ್ಕೆ ಅವ್ರ ಕೊರಿಯೋಗ್ರಫಿ ಕೂಡ ಒಂದು ದೊಡ್ಡ ಕಾರಣ. ಸೊ ಐ ಆಮ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್. ಇನ್ನೊಂದು ಸಾಂಗ್ ಎಲ್ಲಿ ಶೂಟ್ ಮಾಡಿದೆ ಅಂದ್ರೆ ಇಲ್ಲೇನಾ ಹೊರಗಡೆ? ಇಲ್ಲೇ ಹೊರಗಡೆ. ಇನ್ನ ಅಂದ್ರೆ ಸೆಟ್ ಸಾಂಗಾ ಅಥವಾ ಔಟ್ಡೋರ್? ಅದನ್ನು ಔಟ್ಡೋರ್. ಅದ್ರಲ್ಲೇನು ಮುಚ್ಚ ಹೌದು, ಅದೇ ಯೋಚನೆ ಮಾಡ್ತಾ ಇದ್ದೆ ಹೇಳ್ಬೋದು ಔಟ್ಡೋರ್. ನನಗೆ ನೀವು ಮಾತಾಡ್ತಿರೋದು ನೋಡಿದ್ರೆ ಇವ್ರು ತುಂಬಾ ಒಳ್ಳೆ ಪಾಠ ಮಾಡಿದ್ದಾರೆ. ಡೈರೆಕ್ಟ್ ಇಷ್ಟೇ ಮಾತಾಡ್ರಿ, ಇದನ್ನೆಲ್ಲ ಹೇಳ್ಬೇಡ್ರಿ, ಇಷ್ಟೇ ಮಾತಾಡ್ಬೇಕು, ಇಷ್ಟೇ ಹೇಳ್ಬೇಕು, ಎಲ್ಲ ತುಂಬಾ ಡೀಟೇಲ್ ಆಗಿ ಹೇಳ್ಬಾರ್ದು ಆಯ್ತಾ ಅಂತ ಅಲ್ವಾ? ನಿಮ್ಮವ್ರು ಬೇರೆ ಲಿಂಕ್ಸ್ ಕಳಿಸಿ, ವಿಡಿಯೋ ಆದ್ಮೇಲೆ ಲಿಂಕ್ಸ್ ಕಳಿಸಿ ನಾವೆಲ್ಲ ನೋಡ್ಬೇಕು ಆಮೇಲೆ ಕಳಿಸಿ ಅಂತ ಬೇರೆ ಹೇಳ್ತಾರೆ. ಎನಿವೇ ಗುಡ್ ಥಿಂಗ್, ಅದು ಒಳ್ಳೇದು ವಿಷಯ, ಹಂಗ್ ಮಾಡೋದು ಒಳ್ಳೇದು ಕೂಡ. ಅಂಡ್ ರಚನೆಗೆ ಸಿನಿಮಾ ಸ್ಫೂರ್ತಿ ಯಾರು ಸಿನಿಮಾಗೆ ಬರೋದಕ್ಕೆ? ಸಿನಿಮಾ ಸ್ಫೂರ್ತಿ ಅಂದ್ರೆ ನನಗೆ ಇಷ್ಟ ಸೌಂದರ್ಯ ಅವರು. ಬಟ್ ನಾನು ಸಿನಿಮಾಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಸಿನಿಮಾ ಬರಬೇಕು, ನಾನು ಆಕ್ಟ್ರೆಸ್ ಆಗಬೇಕು ಅಂತಾನು ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನನಗೆ ಇಷ್ಟ ಲಕ್ಷ್ಮಿ ಅಮ್ಮ ಮತ್ತೆ ಸೌಂದರ್ಯ ಅವರು. ಸೊ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ದೇ ಆರ್ ಮೈ ಇನ್ಸ್ಪಿರೇಷನ್. ಮತ್ತೆ ಸಿನಿಮಾಗೆ ಬಂದಿದೆ ಮತ್ತೆ ಅಚಾನಕ್ ಆಗಿ, ನಾನು ಯಾವತ್ತೂ ಪ್ಲಾನ್ ಮಾಡಿಲ್ಲ. ದಿಸ್ ಇಸ್ ಗಾಡ್ಸ್ ಪ್ಲಾನ್. ಐ ಥಿಂಕ್ ನನ್ನ ಪ್ಲಾನ್ ಅಲ್ಲ ಇದು. ಸೊ ಅಚಾನಕ್ ಆಗಿ ಬಂದಿರೋದು. ನಾನು ಮಾಡ್ತೀನಿ, ಇಲ್ಲೇ ಸ್ಟೇ ಆಗ್ತೀನಿ ಅನ್ಕೊಂಡು ನಾನು ಯಾವತ್ತೂ ಬಂದಿರೋದಲ್ಲ. ಏನ್ ಮಾಡ್ತಾ ಇದ್ರಿ ನೀವು? ನಾನು ಅಂದ್ರೆ ಜರ್ನಲಿಸಮ್ ಕಲಿತಾ ಇದ್ದೆ. ಬಟ್ ನನ್ಗೆ ಆಸೆ ಇದ್ದಿದ್ದು ಅಂದ್ರೆ ಒಂದು ಗೋಲ್ ಅಂತ ಇರತ್ತೆ ಗೊತ್ತಾ ಪ್ರತಿಯೊಂದು ವ್ಯಕ್ತಿ ಲೈಫಲ್ಲಿ. ಓಕೆ ನಾನು ದೊಡ್ಡದಾದ್ಮೇಲೆ ಹಿಂಗಾಗೋದು, ನನಗೆ ಇದ್ದಿದ್ದು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ. ದಟ್ ವಾಸ್ ದಿ ಓನ್ಲಿ ಗೋಲ್ ದಟ್ ಐ ಹ್ಯಾಡ್. ಬುದ್ಧಿ ಬಂದಾಗಿಂದ ದಟ್ ವಾಸ್ ದಿ ಓನ್ಲಿ ಥಿಂಗ್ ದಟ್ ಐ ಡ್ರೀಮ್ಡ್ ಆಫ್. ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಅದೇ. ಸೊ ನಾನು ಮಾಡ್ತಾ ಇದ್ದ ಕೆಲಸನೂ ಅದೇ. ನಾನು ರೆಸ್ಕ್ಯೂಸ್ ಮಾಡ್ತಾ ಇದ್ದೆ, ನಾನು ಡಾಕ್ಟರ್ಸ್ ಜೊತೆ ಫೀಲ್ಡ್ ವರ್ಕ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಕಲಿತಾ ಇದ್ದೆ. ಸೊ ನಾನು ಮಾಡ್ತಿದ್ದಿದ್ದು ಅದು. ಬಟ್ ಒಂದು ಫೈನ್ ಡೇ ನನಗೆ ಗೊತ್ತಾಯ್ತು ನನಗೆ ಇದು ಮಾಡೋಕ್ಕೆ ಆಗಲ್ಲ ಅಂತ. ಸೊ ಅವತ್ತಿಂದ ನನ್ನ ರೂಟ್ ಚೇಂಜ್ ಆಗಿರೋದು. ಸೊ ದ್ಯಾಟ್ ಚೇಂಜ್ ದಿ ಎಂಟೈರ್ ರೂಟ್. ಜರ್ನಲಿಸಮ್ ಬಂದಾದ್ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ, ಜರ್ನಲಿಸಮ್ ತಗೊಳ್ಳೋ ಮುಂಚೆ ಫೀಲ್ಡ್ ವರ್ಕ್ ಹೋದಾಗ. ಸೊ ಅದೇ ಕೆಲವ್ರಿಗೊಂದೊಂದು ಪ್ರಾಬ್ಲಮ್ ಅಂತ ಇರುತ್ತಲ್ಲ. ಸೊ ಪ್ರಾಬ್ಲಮ್ ಅನ್ನೋದಕ್ಕಿಂತ ಆನಿಮಲ್ ವೇಸ್ಟ್ನ ಅಂದರೆ ನಾವು ತಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಹ್ಯೂಮನ್ ವೇಸ್ಟ್ ಆದ್ರೂ ನಿಮಗೆ ತಡ್ಕೋಬೋದೇನೋ ಪ್ರಾಬಬ್ಲಿ, ಬಟ್ ಐ ಡೋಂಟ್ ನೋ. ಬಟ್ ಆನಿಮಲ್ ವೇಸ್ಟ್ ಇಸ್ ವೆರಿ ಹಾರ್ಡ್ ಫಾರ್ ಯು ಟು ಲೈಕ್ ತಡ್ಕೊಳ್ಳೋಕ್ಕೆ ಆಗಲ್ಲ. ಆ ಬ್ಲಡ್, ಆ ಮ್ಯಾಗೆಟ್ಸ್, ಆಮೇಲೆ ಫ್ಲೆಶ್, ನೀವು ಅದಕ್ಕೆ ಸ್ಟಿಚ್ ಮಾಡಬೇಕು, ಅದೆಲ್ಲ ಒಂದು ನನಗೆ ಇಟ್ ಸ್ಟಾರ್ಟೆಡ್ ಟು ಹ್ಯಾವ್ ಲೈಕ್ ಐ ಸ್ಟಾರ್ಟೆಡ್ ಟು ಗೆಟ್ ಆನ್ಸೈಟೀಸ್. ನನಗೆ ಆನ್ಸೈಟಿ ಆಗ್ತಾ ಇತ್ತು ಅದನ್ನ ನೋಡಿದಾಗ. ಆ್ಯಂಡ್ ಬ್ಲಡ್ನ ನನಗೆ ಈಗಲೂ ನನಗೆ ಯಾರ್ದಾದ್ರೂ ಕೈ ಗಾಯ ಆಯಿತು ಅಥವಾ ಏನಾದ್ರು ಏಟ್ ಆಯಿತು ಅಂದಾಗ ನನಗೊಂದ್ಸತಿ ಪ್ಯಾನಿಕ್ ಆಗ್ತೀನಿ ನಾನು. ಐ ಗೆಟ್ ಶೇಕ್ಸ್, ಐ ಗೆಟ್ ಶಿವರ್ಸ್. ಸೊ ಅದಿದ್ದಾಗ ಯು ಕಾಂಟ್ ಹ್ಯಾಂಡಲ್. ಸೊ ಅದು ದ್ಯಾಟ್ಸ್ ವೇರ್ ಐ ಡಿಸೈಡೆಡ್ ಐ ಕಾಂಟ್ ಡೂ ದಿಸ್ ಜಾಬ್ ಅಂತ. ಸೊ ಆವಾಗ ರೂಟ್ ಚೇಂಜ್ ಆದಾಗ somehow God ended up me here. ಮೊದಲನೇ ಸಿನಿಮಾ ಅವಕಾಶ ಇದೇನಾ ಅಥವಾ? ನಾನು ಸರ್ಕಸ್, ನನ್ನ ಮೊದಲನೇ ಥಿಯೇಟ್ರಿಕಲ್ ರಿಲೀಸ್ ಇಸ್ ಸರ್ಕಸ್. ಸೊ ಅಲ್ಲಿಂದ ಬಂತು. ಅದಕ್ಕೆ ಹೇಗೋದ್ರಿ ಅಂತ ಅದೇ ಹೇಳ್ದೆ ಅಲ್ಲ. ನನ್ನ ಫೋಟೋಸ್ನ ನೋಡಿ, ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೆ. ಸೊ ಫೋಟೋಸ್ನ ನೋಡಿ ಹ್ಯಾವ್ ಲೈಕ್ ಕ್ಯಾಮ್ರಾಗೆ ಅಂದರೆ ಕ್ಯಾಮ್ರಾ ಒಪ್ಪತ್ತೆ ನಿಮ್ಮ ಮುಖಾನ ಅಂತ ಹೇಳಿ ತುಂಬ ಜನ ಸಜೆಸ್ಟ್ ಮಾಡಿ ಅಲ್ಲಿ ಇಲ್ಲಿ ಪ್ರೊಫೈಲ್ಸ್ನ ಪುಷ್ ಮಾಡಿ ಅದಾದಮೇಲೆ ಇಲ್ಲಿಗೆ ಬಂದಿರೋದು. ಓಕೆ, ಅಂದ್ರೆ ನೀವು ಸಿನಿಮಾ ಮಾಡಿದ್ರು ಕೂಡ ಈ ಸಿನಿಮಾ ಕಂಪ್ಲೀಟ್ಲಿ ಆಡಿಷನ್ ಥ್ರೂನೇ ಬಂದಿದ್ದು? ಆಡಿಷನ್, ನೋ ರೆಫರೆನ್ಸ್, ನಥಿಂಗ್. ಆಮೇಲೆ ಇವ್ರ ಸಿನಿಮಾ ಎಲ್ಲ ರೆಫರೆನ್ಸ್, ಇನ್ಫ್ಲುಯೆನ್ಸ್ ನಡಿಯಮ್ಮಾಚೆ ಅಂತಾರಷ್ಟೇ. ಯಾ. ಓಕೆ, ರೈಟ್ ನಾವು ಸಿಚುವೇಶನ್ ಹೆಂಗೆ ಕಾಣಿಸ್ತಾ ಇದೆ ಅಂದರೆ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಹೊರಗಡೆ ನಾನು ಬಿಗಿನಿಂಗ್ ಹೇಳ್ದಂಗೆ ತುಂಬ ದೊಡ್ಡ ಹಬ್ಬ. ನೀವು ಹಿಂಗೆ ಸುಮ್ಮನೆ ಹಿಂಗೆ ಒಂದು ರೋಡಲ್ಲಿ ಹೋದ್ರೂ ಕಾಣುತ್ತಾರೆ, ಆ ರೋಡಲ್ಲಿ ಹೋದ್ರೂ ಕಾಣುತ್ತೆ. ಅಂದರೆ ನಿಮ್ಮ ಸಿನಿಮಾ ಅಂದರೆ ಫ್ಯಾನ್ಸೇನೆ ಹೇಳಿದ್ಬಿಟ್ಟು ಪೋಸ್ಟ್ ಹಚ್ತಾ ಇದ್ದಾರೆ, ಅವರೇನೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಹೋಟೆಲ್ಗಳ ಹತ್ರ
ಪೋಸ್ಟ್ ಹಚ್ಚಿದ್ದಾರೆ. ಅಂದರೆ ಅಷ್ಟು ಅವರೇ ಇಳಿದುಬಿಟ್ಟು ಈ ಸಲ ಮಾಡ್ತಾರೆ. ಅಂದರೆ ನಾಟ್ ಓನ್ಲಿ ಬೆಂಗಳೂರು ಹೊರಗಡೆ, ಮೊನ್ನೆ ಪಾಂಡವಪುರದ ಹತ್ರ ನೋಡಿದೆ, ಮೊನ್ನೆ ನೀವು ಅದೇ ತುಮಕೂರಿಗೆ ಹೋಗಿದ್ರಿ. ಸೊ ಈ ವಾತಾವರಣ ನೋಡೋದಕ್ಕೇನೆ ವಾವ್ ಅನ್ನಿಸ್ತಾ ಇದೆ. ಅಂದರೆ ನನ್ನ ಪ್ರಕಾರ ಯಾವ ಹೀರೋಗೂ ಈ ಥರ ಹೀರೋ ಇಲ್ಲದೆ ಇರುವಂಥ ಟೈಮಲ್ಲಿ ಸಿನಿಮಾನ ಈ ರೀತಿ ಫ್ಯಾನ್ಸ್ ಪ್ರಚಾರ ಮಾಡ್ತಿರೋದು ನಾನು ಸದ್ಯದಲ್ಲಿ ರೀಸೆಂಟ್ಲಿ ನಾನಂತೂ ನೋಡಿಲ್ಲ. ನಿಜ ಇಲ್ಲ ಸರ್, ಅದೇ ಹೇಳ್ದೆ ಅಲ್ಲ, ಅದು ನಮ್ಮ ಸಿನಿಮಾ ಅಲ್ವೇ ಅಲ್ಲ ಇವಾಗ ಅಂತದ್ದು, ಅವ್ರ ಸಿನಿಮಾ ಆಗೋಗಿದೆ, ನಮ್ಮ ಸಿನಿಮಾ ಇದು ಅಂತ ಅವ್ರು ಪ್ರಮೋಷನ್ ಮಾಡ್ತಾರೆ. ನಾವೇನೋ ಇಲ್ಲಿ ಕುತ್ಕೊಂಡು ಇಂಟರ್ವ್ಯೂಸ್ ಮಾಡ್ತಾ ಇದ್ರೆ ಫೀಲ್ಡ್ ವರ್ಕ್ ಅವ್ರು ಮಾಡ್ತಾ ಇರೋದು, ಆಕ್ಚುಲ್ ಆಗಿ ಅಲ್ಲಿ ಹೋಗಿ ಅದು ಇದು ಮಾಡ್ತಾ ಇರೋದು ಅವರು. ಸೊ ನಮ್ ಅರ್ಧಕ್ಕರ್ಧ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡೇ ಮಾಡ್ತಾ ಇದೀವಿ. ಬಟ್ ಅವ್ರು ಇದಾರೆ ಗೊತ್ತಾ, ಅವರು ಇದನ್ನ ಹೊತ್ಕೊಂಡು ಮೆರೆದಾಡ್ತಾ ಇದಾರೆ, ಅವ್ರು ಇಡೀ ನಮ್ ಡೆವಿಲ್ ಅನ್ಕೊಂಡು. ಸೊ ಅರ್ಧ ಭಾರನ ಅವ್ರು ಇಳಿಸ್ಬಿಟ್ಟು ನಮಗೆ ದೇ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಆರ್ ಸಿನಿಮಾ, ನಮ್ಮ ಸಿನಿಮಾ, ನಾವು ಮಾಡ್ತೀವಿ ಇದನ್ನ ಅಂತ ಹೇಳ್ಕೊಂಡು. ಐ ಥಿಂಕ್ ನಾನು ನೋಡಿಲ್ಲ ಸರ್ ಈ ಥರ. ಅಂದರೆ ಜನ ಅಂದರೆ ಅವ್ರು ಇಷ್ಟಪಡುವಂಥ ಒಂದು ಆರ್ಟಿಸ್ಟ್ನ ಸಿನಿಮಾ ಎತ್ಕೊಬಿಟ್ಟು ನನ್ನ ಸಿನಿಮಾ ನಾನು ಪ್ರಮೋಷನ್ ಮಾಡ್ತೀನಿ ಅಂತ ಇರೋದಿದೆ ಗೊತ್ತಾ. ಸೊ ಐ ಥಿಂಕ್ ಸರ್ ವಾನ್ ಹಿಯರ್, ಸರ್ ಗೆದ್ಬಿಟ್ರಿ ಇಲ್ಲೇ. ಸೊ ಖುಷಿ ಆಗುತ್ತೆ ಸರ್. ಯಾವಾಗಲೇ ಹೇಳಿದ್ರೆ ಬಿಗಿನಿಂಗ್ ಈ ಸಿನಿಮಾದಲ್ಲಿ ಎಲ್ಲ ಕಲ್ತ್ಬಿಟ್ಟಿದ್ದೀನಿ, ಅಷ್ಟೊಂದು ಕಲಿಕೆ ಈ ಸಿನಿಮಾದಲ್ಲಿ ಸಿಕ್ತು ಅಂತ. ಏನೇನು ಕಲ್ತ್ರಿ? ಮತ್ತು ಈ ಪ್ರೊಡಕ್ಷನ್ ಹೌಸು, ಈ ಡೈರೆಕ್ಟರು, ಅಂದರೆ ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ, ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ಸೊ ಕಲಿಯೋದು ತುಂಬ ವಿಷಯನೇ ಸಿಕ್ಕಿರುತ್ತೆ ನಿಮಗೆ. ಸೊ ಆ ಒಂದು ವಿಷಯಕ್ಕೆ ಹೋದರೆ ಒಂದು 10 ಸಿನಿಮಾ ಮಾಡಿದಷ್ಟು ಅನುಭವ ಈ ಸಿನಿಮಾದಲ್ಲಿ ಸಿಕ್ಕಿರುತ್ತೆ. ನೀವು ಕಂಡಂತೆ ಪ್ರೊಡಕ್ಷನ್ ಸ್ಟೈಲ್ ಆಗಿರ್ಬೋದು, ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ದ ವೇ ವರ್ಕ್ ಡಿಸಿಪ್ಲಿನ್ ಆಗಿರ್ಬೋದು, ಇದು ತುಂಬ ಮುಖ್ಯ ಆಗುತ್ತೆ. ಇದು ಇವತ್ತಿಗೆ ಸಿನಿಮಾ ಬರೋವಂಥ ಹೆಣ್ಮಕ್ಳಿಗೆ ಅಥವಾ ಬರೋವಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ಮುಖ್ಯ ಆಗುತ್ತೆ ಆ ಕಲಿಕೆ. ಎಸ್ಪೆಷಲಿ ಈ ಜನ್ಜಿ ಟೈಮ್ಗೆ ಬರ್ತಿರೋಂಥ ಫಿಲ್ಮ್ ಮೇಕರ್ಸ್ಗೆ, ಬರ್ತಿರೋಂಥ ಆರ್ಟಿಸ್ಟ್ಗಳಿಗೆ. ಸೊ ಈ ಒಂದು ವಿಷಯಕ್ಕೆ ನೀವು ಆವಾಗಲೇ ಹೇಳಿದ್ರಿ ಸೌಂದರ್ಯ ಅವರು ಮತ್ತು ಲಕ್ಷ್ಮಿ ಅಮ್ಮ ತುಂಬ ನನಗೆ ಸ್ಫೂರ್ತಿ ಆಗ್ತಾರೆ ಅಂತ. ಸೊ ಆ ಒಂದು ವಿಷಯಕ್ಕೆ ನೀವು ಈ ಒಂದು ಜಯಮಾತಾ ಕಂಬೈನ್ಸ್ ಆಗಿರ್ಬೋದು, ಸೊ ಈ ಒಂದು ಜರ್ನಿಲಿ ನೋಡಿದಂಥದ್ದು ಮತ್ತು ಕಲಿತಂಥದ್ದು ಏನು ಅಂತ? ತುಂಬ ವಿಚಾರ ಸರ್. ಅದೇ ನನ್ನ ಜೀವನಕ್ಕೆ ಆಗುವಷ್ಟು ನಾನು ಕಲಿತೆ ಸರ್ ಇದರಲ್ಲಿ. ಒಂದು ಆರ್ಟಿಸ್ಟ್ ಆಗಿ ಹೆಂಗಿರಬೇಕು ಸೆಟ್ಟಲ್ಲಿ, ಅಥವಾ ಆ ಡೆಡಿಕೇಶನ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಸರ್ ಫೋಕಸ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ವಿಚಾರ ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸರ್ ಎಲ್ಲರನ್ನ ಸಮಾನತೆಯಾಗಿ ನೋಡೋದಿದೆ ಅಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡೋದಾಗಲಿ, ಆ್ಯಂಡ್ ಅವ್ರ ಬಿಹೇವಿಯರ್ ಆಗಿರ್ಬೋದು, ಆ್ಯಸ್ ಅನ್ ಆರ್ಟಿಸ್ಟ್ ನೀನು ಹೆಂಗಿರಬೇಕು, ಆ್ಯಂಡ್ ಅವ್ರ ಅಭಿಮಾನಿಗಳನ್ನ ಟ್ರೀಟ್ ಮಾಡೋದಾಗಿರ್ಬೋದು. ಸೊ ಅವ್ರು ಹೇಳ್ಕೊಟ್ಟಿರೋದು ಅವರೇ ಎಲ್ಲ ಅಂತ. ಅವ್ರ ಜೊತೆ ನಾವು ಆ್ಯಟಿಟ್ಯೂಡ್ ಅಥವಾ ಅವ್ರ ಜೊತೆ ನಾವು ದೊಡ್ಡಸ್ತಿಗೆಲ್ಲ ತೋರಿಸ್ಕೊಂಡಿದ್ರೆ ನಮ್ಗೆ ಏನು ಪ್ರಯೋಜನ? ನಾವಿಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟು ಒದ್ದಾಡಿ ಏನು ಪ್ರಯೋಜನ? ಅವ್ರು ಅಪ್ರಿಷಿಯೇಟ್ ಮಾಡದೆ ಹೋದರೆ, ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ಹೋದರೆ ನೀನು ಏನು ಮಾಡಿ ಏನು ಪ್ರಯೋಜನ ಅಂತ ನಾನು ಅದೊಂದು ಅವರಿಂದ ಕಲ್ತಿರೋದು. ಆ್ಯಂಡ್ ಐ ಥಿಂಕ್ ಪ್ರತಿಯೊಂದು ಆರ್ಟಿಸ್ಟ್ಗಳಿಗೂ ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋಕ್ಕೆ ಸಿಗಬೇಕು ಸರ್. ಸೊ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಸಿನಿಮಾ ಆಗಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅಂದರೆ ಒಂದು ದಿನ ಕೂಡ ನನಗೆ ಅದಕ್ಕೆ ಕಮ್ಮಿ ಆಗಿದೆ, ಇದಕ್ಕೆ ಕಮ್ಮಿ ಆಗಿದೆ ಅನ್ನೋದು ತುಂಬ ಅಂದರೆ ಬಂದಿಲ್ಲ, ಆ ಸಿಚುವೇಶನ್ ಯಾವತ್ತೂ ಬಂದಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ್ಯಂಡ್ ಫೆಸಿಲಿಟೀಸ್ ಕೊಟ್ಟರು. ಉದಯಪುರಲ್ಲಾಗಿರ್ಬೋದು, ಔಟ್ ಆಫ್ ದ ಕಂಟ್ರಿ ಹೋದಾಗ, ಸೊ ಯೂಶ್ವಲಿ ಏನಾಗುತ್ತೆ, ಹೀರೋ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಸ್ಟಿಲ್ ನಾನು ಫ್ರೆಷರ್ ಆಗಿದ್ರು ಕೂಡ ಅವ್ರು ಎಲ್ಲಿ ಸ್ಟೇ ಆಗಿದ್ರು ಅದೇ ಸ್ಟೇ ಅಲ್ಲಿ ನನಗೂ ಕೊಟ್ಟಿದ್ದು. ಅವಶ್ಯಕತೆ ಇರಲಿಲ್ಲ. ಕೂಡ ಲೈಕ್ ಬೇರೆ ಆರಾಮಾಗಿ ಚಿಕ್ಕದಾಗಿ ಯಾವ್ದಾರು ಕೊಟ್ಟಿರ್ಬೋದಿತ್ತು, ಬಟ್ ಇಲ್ಲ, ಅದೇ ಥರ ಮಾಡಿದರು, ಅದೇ ಥರ ಸ್ಟೇಜ್ನ ಕೊಟ್ಟಿದ್ರು. ಸೊ ಹಾಗೆಲ್ಲ ನೋಡ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಐ ಆಮ್ ಗ್ರೇಟ್ಫುಲ್. ಸೊ ಐ ಆಮ್ ಹ್ಯಾಪಿ. ಅಂದರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಮತ್ತು ಈ ಸ್ಕೇಲ್ ಆಫ್ ಸಿನಿಮಾ ನಿಮಗೆ ಮೊದಲನೇದೇ ಆಗಿರೋದ್ರಿಂದ ಒಂದಷ್ಟು ಶೂಟ್ ಮಾಡ್ಬೇಕಾದ್ರೆ ವಾವ್ ಅಂತ ಅನ್ಸಿರುತ್ತೆ, ಏನು ಎಫರ್ಟ್ ಅಪ್ಪ ಇದು ಅಂತ ಅನ್ಸಿರುತ್ತೆ. ಆ ಥರದ ಸನ್ನಿವೇಶಗಳನ್ನು ನೆನಪಿಸ್ಕೋಬೋದಾ? ಒಂದೆರಡಲ್ಲ ಸರ್, ತುಂಬ ಇದೆ. ಅದು ದರ್ ಆರ್ ಮೆನಿ ಫೈಟ್ ಸೀಕ್ವೆನ್ಸಸ್ ಆ್ಯಂಡ್ ಸಾಂಗ್ಸ್ ಇವಾಗ ಆಲ್ರೆಡಿ ನೋಡಿದಾರೆ. ಕೆಲವು ಸನ್ನಿವೇಶಗಳು ಹಾಗಿದೆ. ಆ್ಯಂಡ್ ಯೂಸ್ ಮಾಡಿರೋ ಕ್ಯಾಮ್ರಾಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಆ್ಯಂಡ್ ಫೈಟ್ ಮಾಸ್ಟರ್ಸ್, ಆ ಆ್ಯಂಗಲ್ಸ್, ಅದೆಲ್ಲ ನನಗೆ ಒಂಥರ ಈ ಹಾಲಿವುಡ್ ಮೂವೀಸಲ್ಲೆಲ್ಲ ನೋಡೋಕೆ ಸಿಗ್ತಿದ್ದು. ಬಾಲಿವುಡ್ ಮೂವೀಸು ಆ ಥರ ದೊಡ್ಡ ಸಿನಿಮಾದೆಲ್ಲ ನೋಡ್ತಾ ಇದ್ದೆ ಅಲ್ವಾ ಸರ್ ಥಿಯೇಟ್ರಲ್ಲಿ ಕೂತ್ಕೊಂಡು. ಇವಾಗ ಮುಂದ್ಗಡೆನೇ ಹಾಗೆ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ನಾನು ಈ ಥರದೊಂದು ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಲ್ಲ, ಒಂಥರ ಹೆಮ್ಮೆ, ನನಗೆ ಖುಷಿ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ. ಸೊ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಆ್ಯಂಡ್ ಹೇಳಿದಾಗ ಲೈಕ್ ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್, ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಸರ್. ಯಾ, ನೀವು ಮತ್ತೆ ದರ್ಶನ್ ಅವ್ರನ್ನ ಬಿಟ್ಬಿಡಿ, ಬೇರೆ ಅಪಾರ್ಟ್ ಫ್ರಮ್ ಯು ಅಂಡ್ ಡಿ ಬಾಸ್ ಬೇರೆ ಕಲಾವಿದರದು ಆ ಥರದನ್ನು ನೋಡಿದಾಗ ನಿಮಗೆ ಇಲ್ಲ ಈ ಸಿನಿಮಾದಲ್ಲಿ ಇವ್ರಿಗೇನೋ ಆಗುತ್ತೆ, ಇದೇನೋ ಬೆಸ್ಟ್ ಆಗುತ್ತೆ ಅನ್ನೋದೊಂದು ಫೀಲಿಂಗ್ ಬಂದಿರುತ್ತಲ್ಲ? ಯಾ ಡೆಫಿನೆಟ್ಲಿ ಇದ್ದಾರೆ. ನಮ್ಮ ಹುಲಿ ಕಾರ್ತಿಕ್ ಅವರಿದ್ದಾರೆ, ಗಿಲ್ಲಿ ಅವರಿದ್ದಾರೆ, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನಗೆ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಕ್ತು. ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಶರ್ಮಿಳಾ ಮಾಂಡ್ರೆ ಅವರಿದ್ದಾರೆ. ಎಲ್ಲ ದೊಡ್ಡ ಆರ್ಟಿಸ್ಟ್ಗಳೇ ಇರೋದ್ರಿಂದ, ಶ್ರೀನಿವಾಸ್ ಪ್ರಭು ಅವರು, ತುಳಸಿ ಮ್ಯಾಮ್ ಅವರು. ಸೊ ಡೆಫಿನೆಟ್ಲಿ ಎಲ್ಲ ಪಾತ್ರಗಳಿಗೂ ಇಲ್ಲಿ ಅದರದ್ದೇ ಆದಂಥ ಎಸೆನ್ಸ್ ಇದೆ ಸರ್. ಅದು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ, ಆ ಡೈಲಾಗ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ. ಎವ್ರಿ
ಕ್ಯಾರೆಕ್ಟರ್ಸ್ ಆರ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಮೂವಿ ಸರ್. ಯಾ. ಓಕೆ, ಫೈನಲಿ 11ನೇ ತಾರೀಕು ಬರ್ತಾ ಇದೆ. ಹೌದು. ವಾಟ್ ನೆಕ್ಸ್ಟ್ ಅಂತ ಕೇಳ್ಬೋದಾ? ಸಿನಿಮಾ ನೆಕ್ಸ್ಟ್ ಡೆವಿಲ್ ಆದ್ಮೇಲೆ ಏನು ಅಂತ ಇದೆ ಸರ್. ಸದ್ಯಕ್ಕೆ ಏನು ಯೋಚನೆ ಮಾಡಿಲ್ವಾ? ಸದ್ಯಕ್ಕೆ ಇವಾಗ ಎಷ್ಟೇ ಕೇಳಿದ್ರು ಸದ್ಯಕ್ಕೆ ಡೆವಿಲ್ ಅಷ್ಟೇ. ಸದ್ಯಕ್ಕೆ ಡೆವಿಲ್ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಬಟ್ ದೇವ್ರ ಮೇಲೆ ಕಂಡ್ಬಿಟ್ರೆ ಮುಂದಕ್ಕೆಲ್ಲ ಕಂಡ್ಬಿಡ್ತಾರೆ, ಬಿಟ್ಟಿದ್ದಾರೆ. ಹಾ 11ಕ್ಕೆ ಬರ್ತಾ ಇದ್ದೀರಾ. ಹೌದು. ಒಳ್ಳೇದಾಗ್ಲಿ. ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಸಿನಿಮಾ ತುಂಬ ದೊಡ್ಡ ವೈಬ್ ಇದೆ ಇಂಡಸ್ಟ್ರಿಗೆ. ಈ ಇಯರ್ ಎಂಡ್ಗೆ ಬಿಗ್ಗೆಸ್ಟ್ ಥಿಂಗ್ ಇದಾಗುತ್ತೆ. ಆ್ಯಂಡ್ ಹೊಸ ವರ್ಷಕ್ಕೆ ಅದು ಕಂಟಿನ್ಯೂ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ ನಿಮಗೆ ಎಸ್ಪೆಷಲಿ ನೀವು ನಿಮ್ಮ ಮಾತು, ನಿಮ್ಮ ಅಪಿಯರೆನ್ಸು, ನಿಮ್ಮ ಸುಮಾರು ವಿಷಯಗಳು ಈ ಸಿನಿಮಾ ವಿಚಾರವಾಗಿ ನಿಮ್ಮನ್ನು ನೋಡ್ತಾ ಇದ್ದೀವಿ. ತುಂಬ ಭರವಸೆ ನಿಮ್ಮ ಮೇಲಿದೆ. ನಮ್ಮ ಇಂಡಸ್ಟ್ರಿನಲ್ಲಿ ಇರಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ರಚನಾ ರೈ ಅವರ ಜೊತೆಗಿನ ಮಾತುಕತೆ. ಡೆವಿಲ್ 11ನೇ ತಾರೀಕು ಬರ್ತಾ ಇದೆ, ದೊಡ್ಡ ಹಬ್ಬ. ಇದನ್ನು ವಿಶೇಷವಾಗಿ ಬನ್ನಿ ನೋಡಿ ಅಂತ ಹೇಳೋದಕ್ಕಂತೂ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಬರ್ತಾ ಇದ್ದೀರಾ, ಸಿನಿಮಾ ಸಂಭ್ರಮಿಸ್ತಾ ಇದ್ದೀರಾ, ನೋಡ್ತೀರಾ. ಹೊಸ್ತೀನಿ. ನಮಸ್ಕಾರ.